ಗಲಾಟೆಯ ಪ್ರಕರಣದಲ್ಲಿ ಪವನ್ ಆತ್ಮಹತ್ಯೆಯ ಯತ್ನ ವದಂತಿ. ಎಸ್ಪಿಯವರು ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೆಲ್ಲ ಅಧಿಕಾರಿಗಳು ಬಲಿಯಾಗ್ತಾನೆ ಇರ್ತಾರೆ. ಬಳ್ಳಾರಿ ಕೇಸ್ನಲ್ಲಿ ಪವನ್ ಮಾಡಿದಂತಹ ತಪ್ಪೇನು? ಭರತ್ ರೆಡ್ಡಿ ಮೇಲೆ ಯಾಕಿನ್ನೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ರಾಜ್ಯ ಸರ್ಕಾರ? ನನಗಿರುವ ಮಾಹಿತಿ ಪ್ರಕಾರ ಪವನ್ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ ಎಸ್ಪಿ ಅವರು. ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೊಟ್ಟಂತಹ ಹೇಳಿಕೆ ಇದು. ಸಂಗ್ರಹ ಮಾಡಿಲ್ಲ ಅಂದ್ರೆ ನೀವು ಕೊಡ್ತೀರಾ ಅಂತ ನನಗೆ ತಮಾಷೆಗೆ ಅಧಿಕಾರಿ ಕೇಳಿದ್ರು. ಇದು ಅವರ ಮಾತು, ಇದು ಅಧಿಕಾರಿಗಳ ಮಾತು. ನಾವಿಲ್ಲಿ ಕಲೆಕ್ಷನ್ ಮಾಡಿಲ್ಲ ಅಂದ್ರೆ ಪ್ರತಿ ತಿಂಗಳು ನಾವು ಎಲ್ಲಿಂದ ಕೊಡೋದು? ಪೇಮೆಂಟ್ ಎಲ್ಲಿಂದ ಮಾಡೋದು? ಇದು ನಮ್ಮ ಅಧಿಕಾರಿಗಳು ಕೇಳ್ತಾ ಇರುವಂತ ಪ್ರಶ್ನೆ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು? ಸಿದ್ದರಾಮಯ್ಯನವರೇ, ನಿಮ್ಮ ಮೂಗಿನ ನೇರದ ಕೆಳಗೆ ಇದು ನಡೀತಾ ಇದೆ. ಅಪರಾಧಿಗಳ ಜೊತೆ ಸೇರಿ ನೀವು ಅಪರಾಧಿ ಆಗ್ತಾ ಇದ್ದೀರಿ. ಪವನ್ ನೆಜ್ಜೂರ್ ಅವರ ಈ ಪ್ರಕರಣಕ್ಕೆ ಸರ್ಕಾರ ತಕ್ಷಣ ಉತ್ತರ ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಯ ಕಾರಣಕ್ಕಾಗಿ ಇವನಿಗೆ ಈ ಪರಿಸ್ಥಿತಿ ಬಂತು ಇದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಮಾತು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಹಿಂದೆ ಡಿ ಕೆ ರವಿ ಅವರು, ಅದಾದ ಮೇಲೆ ಗಣಪತಿ ಅವರು ಸಾವನ್ನಪ್ಪಿದ್ರು. ಅವರೆಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳೇ ಆಗಿದ್ರು. ಆ ವಿಚಾರವನ್ನು ಈಗ ಪವನ್ ವಿಚಾರಕ್ಕೆ ಲಿಂಕ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಸಿಎಂ ಆದಾಗಲೆಲ್ಲ ಪೊಲೀಸರ ಪರಿಸ್ಥಿತಿ ಹೀಗೆ ಇರುತ್ತೆ ಅನ್ನೋದು ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ.